ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನ ನಾನು ಕುಂಬಳಕಾಯಿ ಜ್ಯೂಸಿಂದ ದಿನವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. 900 ಕ್ಯಾಲೋರೀಸ್ ಇದ್ದು 4th ಡೇ ಅಂತ ಹೇಳ್ಬೋದು. ಇವತ್ತು ಕುಂಬಳಕಾಯಿ ಜ್ಯೂಸ್, ಅದಕ್ಕೆ ನಾನು ಏನು ಕೂಡ ಹಾಕ್ಕೊಳ್ಳೋದಿಲ್ಲ. ನಿಮಗೆ ಬೇಕಾದರೆ ಲಿಂಬೆ ರಸ, ಬೇಕಾದರೆ ಪುದೀನ ಬೇಕಾದರೆ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಮತ್ತು ನಾನು ಇದನ್ನು ಮಾಡುವಂಥದ್ದು ಸ್ವಲ್ಪ ನೀರು ಹಾಕಿ ಸ್ಮೂತ್ ಪೇಸ್ಟ್ ಮಾಡೋದು, ಆಮೇಲೆ ಸೋಸ್ಕೊಳ್ಳೋದಿಲ್ಲ, ಹಾಗೇ ಕುಡಿಯುವಂಥದ್ದು. ಯಾಕೆಂತ ಹೇಳಿದರೆ ಕುಂಬಳಕಾಯಲ್ಲಿ ಆ್ಯಕ್ಚುಲಿ ಭಾರಿ ಒಳ್ಳೆಯದು, ತುಂಬಾ ಒಳ್ಳೆಯದು ವೆಯ್ಟ್ ಲಾಸಿಗೆ. ಹಾಗೆ ಹೀಗೆ ಅದರ ಬೆನಿಫಿಟ್ಸ್ ನೀವು ಎಲ್ಲಿ ಕೂಡ ನೋಡ್ಬೋದು, ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ನಿಮಗೆ ಗೊತ್ತಿದೆ. ಬಟ್ ಅದರಲ್ಲಿ ಕುಂಬಳಕಾಯಿ ಜ್ಯೂಸಲ್ಲಿ ಆ್ಯಕ್ಚುಲಿ ಒಂದು ಏನು ಹೇಳಿದೆ, ಆ ಪಲ್ಪಲ್ಲೇ ಇರುವಂಥದ್ದು ಎಲ್ಲವೂ ಕೂಡ ಫೈಬರ್ ಅಂತ ಹೇಳುವಂಥದ್ದು, ನಮಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುವಂಥದ್ದು ಎಲ್ಲವೂ ಕೂಡ ಇರುವಂಥದ್ದು ಆ ಫೈಬರಲ್ಲಿ. ಅದನ್ನೇ ನಾವು ಸೋಸ್ಕೊಂಡು ಕುಡಿದ್ರೆ ನಮಗೆ ಏನು ಕೂಡ ಬೆನಿಫಿಟ್ ಆಗೋದಿಲ್ಲ. ಅದಕ್ಕೋಸ್ಕರ ಕುಂಬಳಕಾಯಿ ಜ್ಯೂಸನ್ನು ಈ ಥರ ಗ್ರೈಂಡ್ ಮಾಡಿ ಹಾಗೇ ಕುಡಿಬೇಕು. ಅದನ್ನು ಸೋಸ್ಬಿಟ್ಟು ನೀವು ಕುಡಿದ್ರಿ ಅಂತಾದರೆ ನಿಮ್ಗೆ ಅಷ್ಟೇನು ಬೆನಿಫಿಟ್ ಅದರಲ್ಲಿ ಬರೋದಿಲ್ಲ. ಅದಕ್ಕೂ ಮೇಲೂ ನಮಗೆ ಕುಡಿಲಿಕ್ಕೆ ಆಗೋದಿಲ್ಲ, ಅಷ್ಟೇನು ಟೇಸ್ಟ್ ಆಗೋದಿಲ್ಲ ಸೋಸ್ಕೊಳ್ಳೋದಿದ್ರೆ ಅಂತ ಹೇಳಿದರೆ, ನೀವು ಸೋಸ್ಕೊಂಡು ಸ್ವಲ್ಪ ಪಲ್ಪ್ ಹಾಕಿ ಕುಡೀರಿ, ಚೆನ್ನಾಗಿರ್ತದೆ. ಸ್ವಲ್ಪ ಕಷ್ಟ ಆಗ್ತದೆ ಅಂತ ಇಲ್ಲ ಅಂತ ಹೇಳೋದಿಲ್ಲ. ಇದನ್ನು ಹಾಗೆನೆಲ್ಲ ಕುಡಿದ ಮೇಲೆ ಒಂದು 5 ನಿಮಿಷ ಸುಮ್ಮನೆ ಕೂತ್ಕೊಳ್ಬೇಕು, ಯಾಕೆಂದರೆ ಹೊಟ್ಟೆ ಒಂಥರ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನಾನು ಅದನ್ನು ಕುಡ್ದಾದ್ಮೇಲೆ ನೆಕ್ಸ್ಟು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಬ್ರೇಕ್ಫಾಸ್ಟಿಗೆ ನಾನು ಸಿರಿಧಾನ್ಯದ ಊದಲು ಅಕ್ಕಿ ಅಂತ ಹೇಳಿ ಅದನ್ನೇ ಈಗ ಮಾಡ್ತಾ ಇದ್ದೇನೆ. ಸಿರಿಧಾನ್ಯದಿಂದ ಊದಲು ಅಕ್ಕಿ ತುಂಬಾ ಚೆನ್ನಾಗಿದೆ. ಎಲ್ಲ ರೀತಿಯ ತಿಂಡಿಗಳನ್ನು ಕೂಡ ನಾವು ಸಿರಿಧಾನ್ಯದಿಂದ ಮಾಡ್ಕೊಳ್ಬೋದು. ಹಾಗೆ ಇಡ್ಲಿ ಬ್ಯಾಟರನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಹೇಗೆ ಅಂತ ಹೇಳಿದರೆ, ಮಾಮೂಲಿ ನೀವು ಅಕ್ಕಿ ಮತ್ತು ಉದ್ದಿನಬೇಳೆ ಬಳಸಿಕೊಂಡು ಹೇಗೆ ಇದು ಇಡ್ಲಿ ಬ್ಯಾಟರ್ ರೆಡಿ ಮಾಡ್ತೀರೋ ಹಾಗೆ ನಾನು ಸಿರಿಧಾನ್ಯದ ಊದಲು ಅಕ್ಕಿಯಿಂದ ಮಾಡ್ಕೊಂಡಿದ್ದೇನೆ. ಮೊದಲಿನ ದಿವಸ ಕಡ್ದಿಟ್ಟಿದ್ದೇನೆ, ಬೆಳಿಗ್ಗೆ ಹುಳಿ ಬಂದಿದೆ, ಅದಕ್ಕೀಗ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇದನ್ನು ಈಗ ವೆಯ್ಟ್ ಲಾಸಿಗೆ ನಾವು ಪ್ರೋಟೀನ್ ಭರಿತವಾದಂತಹ ಇಡ್ಲಿಯನ್ನು ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಮಾಮೂಲಿಯಾಗಿ ನೀವು ಇಡ್ಲಿ ಬ್ಯಾಟರ್, ಈಗ ಸಿರಿಧಾನ್ಯನೇ ನೀವು ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ನಿಮಗೆ ಸಿರಿಧಾನ್ಯ ಇಲ್ಲ, ಸಿಗೋದಿಲ್ಲ, ಅಥವಾ ಅದು ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಇದ್ದರೆ ಮಾಮೂಲಿ ಅಕ್ಕಿಯಲ್ಲಿ ನೀವು ಇಡ್ಲಿ ಬ್ಯಾಟ್ರನ್ನು ಮಾಡ್ಬೋದು. ಅಕ್ಕಿ, ಉದ್ದಿನಬೇಳೆ, ಮೆಂತೆ ಎಲ್ಲ ಹಾಕಿ ಯಾವಾಗಲೂ ನೀವು ಇಡ್ಲಿ ಮಾಡ್ತೀರಲ್ಲ ಅದೇ ರೀತಿ ಹಿಟ್ಟು ರೆಡಿ ಮಾಡಿಕೊಂಡು ಆ ಹಿಟ್ಟಿಗೆ ಇಲ್ಲಿ ಮೊಳಕೆ ಬರೆಸಿದಂಥ ಹೆಸರು ಕಾಳು, ಕ್ಯಾರೆಟ್ ತುರಿ, ಹಾಗೆ ಸೋರೆಕಾಯಿ ತುರಿದು ಹಾಕ್ಕೊಂಡಿದ್ದು, ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೀಗ ದೋಸೆ ಬ್ಯಾಟ್ರನ್ನು ಒಂದು 2-3 ಸೌಟು ಹಾಕ್ಕೊಳ್ಳೋದು, ಚೆನ್ನಾಗಿ ಮಿಕ್ಸ್ ಮಾಡೋದು. ಈ ಥರ ಪ್ರೋಟೀನ್ ಭರಿತ ನಮ್ಮ ಇಡ್ಲಿಯನ್ನು ಪ್ರೋಟೀನಾಗಿ ನಾವು ಕನ್ವರ್ಟ್ ಮಾಡಿದರೆ ಇದು ನಮಗೆ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಮಾಡ್ತದೆ. ಹಾಗೆ ಸಿರಿಧಾನ್ಯ ಅಂತೂ ತುಂಬಾ ಲೈಟ್ ಫೀಲ್ ಕೊಡ್ತದೆ ನಮಗೆ ತಿನ್ನುವಾಗ. ಅಂದರೆ ಒಂದು 2 ಇಡ್ಲಿ 3 ಇಡ್ಲಿ ತಿಂದರೂ ಕೂಡ ಸ್ವಲ್ಪ ಹೊತ್ತಾಗುವಾಗ ಹಸಿವೆ ಆದಾಗೆ ಆಗ್ತದೆ, ತುಂಬ ಲೈಟ್ ಫೀಲ್ ಅಂತ ಅನ್ನಿಸಿತ್ತು ನನಗೆ. ಆದರೆ ಇದರಲ್ಲಿ ಪ್ರೋಟೀನ್ ಇದೆ ಅಲ್ವಾ, ಪ್ರೋಟೀನ್ ಇರುವಂತಹ ಈಗ ಹೆಸರು ಕಾಳಾಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಬೇರೆ ಕಾಳುಗಳು, ಸೋಯಾ ಅಥವಾ ಎಗ್, ಇದೆಲ್ಲ ತಿಂದರೆ ಪಕ್ಕ ಹೊಟ್ಟೆ ಹಸಿವಾಗೋದಿಲ್ಲ. ಆಮೇಲೆ ವೀಕ್ನೆಸ್ ಕೂಡ ಆಗೋದಿಲ್ಲ, ಲೋ ಎನರ್ಜಿ ಫೀಲ್ ಆಗೋದಿಲ್ಲ ಪ್ರೋಟೀನ್ ಈಗ ತಿಂದರೆ. ಮಾಮೂಲಿ ಫುಡ್ ತಿನ್ನಿ ಅಂತ, ಈಗ ನೀವು ಡಯಟ್ ಮಾಡ್ತಿರುವಾಗ ಮಾಮೂಲಿ ಫುಡ್ ತಿನ್ನಿ. ಡಯಟ್ ಫುಡ್ ತಿಂದವರು ಮಾಮೂಲಿ ಫುಡ್ ತಿಂದರೆ ನಿಮಗೆ ಸ್ವಲ್ಪ ಹೊತ್ತಲ್ಲೇ ಸ್ವಲ್ಪ ಸುಸ್ತಾದಾಗೆ, ಹಸಿವಾದಾಗೆ, ವೀಕ್ ಆದಾಗೆ ಆಗ್ತದೆ. ಯಾಕೆಂದರೆ ನನಗೆ ಹಾಗೆ ಆಯಿತು. ಇಷ್ಟು ಟೈಮಿಂದ ನಾನು ಪ್ರತಿ ದಿವಸ 3 ಹೊತ್ತಲ್ಲೂ ಕೂಡ ಪ್ರೋಟೀನನ್ನು ಇನ್ಕ್ಲೂಡ್ ಮಾಡ್ತಾ ಬಂದಿದ್ದೇನೆ. ಪ್ರೋಟೀನು, ಫೈಬರು, ಫ್ಯಾಟು ಎಲ್ಲವೂ ಕೂಡ ನಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಬಂದ ಕಾರಣ ನನಗೆ ಒಂದು ವೀಕ್ನೆಸ್ ಆಗಲಿ, ಎನರ್ಜಿ ಲೋ ಆಗೋದು, ಅದು ಯಾವುದು ಕೂಡ ಆಗೋದಿಲ್ಲ. ಎಷ್ಟೊತ್ತಿಗೆ ಕೂಡ ನಾವು ಆ್ಯಕ್ಟಿವ್ ಆಗಿರ್ತೇವೆ, ಖುಷಿಯಾಗಿರ್ತೇವೆ, ಹಸಿವೆ ಆಗೋದಿಲ್ಲ. ಬೆಳಗ್ಗೆ ತಿಂದರೆ ಮಧ್ಯಾಹ್ನವರೆಗೆ ಹೊಟ್ಟೆ ಫಿಲ್ ಆಗಿರ್ತದೆ. ಇದೆಲ್ಲ ಪ್ರೋಟೀನ್ ಇರೋದ್ರಿಂದ, ಬೇರೆ ತಿನ್ನಬೇಕು ಅಂತ ಹೇಳುವ ಕ್ರೇವಿಂಗ್ಸ್ ಕಡಿಮೆ ಆಗ್ತದೆ ಪ್ರೋಟೀನ್ ತಿನ್ನೋದ್ರಿಂದ. ಇದೆಲ್ಲವೂ ಕೂಡ ಪ್ರೋಟೀನ್ ಇದ್ದು ಬೆನಿಫಿಟ್. ಪ್ರೋಟೀನ್ ಯಾಕೆ ತಿನ್ನಬೇಕು ಅಂತ ಹೇಳಿದರೆ, ಅದೇ ರೀತಿ ಇಲ್ಲಿ ನೋಡಿ ಇಡ್ಲಿ ರೆಡಿ ಆಯಿತು. ಈಗ ಈ ಥರ ನೀವು ಅಕ್ಕಿಯಿಂದ ಮಾಡಿದರೆ ಕೂಡ 3 ಇಡ್ಲಿಯನ್ನು ತಗೊಳ್ಬೋದು ಆರಾಮ್ಸೆ. ಈ ಥರ ಇಡ್ಲಿ ತೆಳುವಾಗಿ ಬರ್ತದೆ ಅಲ್ವಾ, ಏನೂ ತೊಂದರೆ ಇಲ್ಲ. ಮತ್ತು ಅದರಲ್ಲಿ ಮೊಳಕೆ ಪರಿಸಿದಂತಹ ಕಾಳುಗಳಾಗಲಿ, ತರಕಾರಿ ಇರೋದರಿಂದ 3 ಅಥವಾ ನೀವು 4 ಇಡ್ಲಿ ಕೂಡ ತಿನ್ಬೋದು, ಏನೂ ತೊಂದರೆ ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ಹಾಗೆ ನಾನು ಮಸೂರ್ ದಾಲ್, ನುಗ್ಗೆ ಸೊಪ್ಪಿಂದ ಮಾಡಿದ ದಾಲ್ ಇತ್ತು, ಅದನ್ನೇ ಇಡ್ಲಿಗೆ ಯೂಸ್ ಮಾಡಿದೆ. ನೀವು ಯಾವುದಾದ್ರೂ ಸಾಂಬಾರು ಯೂಸ್ ಮಾಡ್ಬೋದು, ಚಟ್ನಿ ಯೂಸ್ ಮಾಡ್ಬೋದು, ನೀವು ಮನೆಯಲ್ಲಿ ಏನು ಮಾಡಿದ್ದೀರಾ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಮತ್ತು ಇನ್ನೂ ನಾನ್ ವೆಜ್ ತಿನ್ನುವವರು
ತಿನ್ನೋರು ಅಂತಾಗಿದ್ದರೆ ಬೆಳಿಗ್ಗೆ ನೀವು 2 ಮೊಟ್ಟೆಯನ್ನು ತಿಂದು ನಿಮ್ಮ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ಬೋದು. ಪ್ರೋಟೀನ್ ಸೋರ್ಸಿಗೆ ಬೇರೆ ಏನೂ ತಿನ್ನಬೇಕು ಅಂತ ಇಲ್ಲ. 2 ಮೊಟ್ಟೆಯನ್ನು ಬೇಯಿಸ್ಕೊಂಡು ತಿನ್ನಿ. ಅದರಲ್ಲಿ ಎಲ್ಲೋ ಬಿಡಬೇಕು, ವೈಟ್ ಮಾತ್ರ ತಿನ್ನಬೇಕು ಹಾಗೆಲ್ಲ ಹೇಳ್ತಾರೆ. ಹಾಗೇನೂ ತೊಂದರೆ ಇಲ್ಲ. 2 ಮೊಟ್ಟೆ ಆರಾಮ್ಸೆ ಬೇಯಿಸಿ ತಿನ್ಬೋದು. ಅಥವಾ ನೀವೇನು ಆಮ್ಲೆಟ್ ಮಾಡ್ತೀರಾ, ಆಮ್ಲೆಟ್ ಮಾಡಿ ಬೆಳಿಗ್ಗೆ ತಿನ್ಬೋದು. ಆಮೇಲೆ ಮಧ್ಯಾಹ್ನ ರಾಗಿ ಹುಡಿ, ಗೋಧಿ ಹುಡಿ ಹಾಗೆ ಕಡಲೆ ಹುಡಿ ಹಾಕಿ ಸ್ವಲ್ಪ ಎಳ್ಳು ಹಾಕಿ ಮಾಡಿದಂತಹ ಚಪಾತಿ ಹಿಟ್ಟು ಇತ್ತು ಫ್ರಿಜ್ಜಲ್ಲಿ. ಅದನ್ನೇ ನಾನು ಮಧ್ಯಾಹ್ನ 2 ಚಪಾತಿ ಮಾಡಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ, ಹಾಗೆ ಮೊಳಕೆ ಬರಿಸಿದಂತಹ ಕಾಳು ಕೂಡ ಇತ್ತು ಅದಕ್ಕೆ, ಮತ್ತು ಒಂದು ಸ್ವಲ್ಪ ತರಕಾರಿ ಏನಿತ್ತು ಮನೇಲಿ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ. ಈಗ ವೀಕೆಂಡಲ್ಲ, ಎಲ್ಲ ತರಕಾರಿ ಖಾಲಿಯಾಗಿದೆ, ಎಲ್ಲವನ್ನು ಒಂದು ಸೇರಿಸಿ ಒಂದು ಪಲ್ಯ ಮಾಡಿದೆ. ಇದು ಕೂಡ ಹೈ ಪ್ರೋಟೀನ್ ಪಲ್ಯ ಅಂತ ಹೇಳ್ಬೋದು. ಮೊಳಕೆ ಬರಿಸಿದ ಒಂದು ಹೆಸರು ಕಾಳಲ್ಲಿ ಡಬ್ಬಲ್ ಪ್ರೋಟೀನ್ ಇರ್ತದೆ. ಒಂದು ಸ್ವಲ್ಪ ಮೊಸರು. ಇದಾಗಿತ್ತು ನನ್ನ ಲಂಚ್. ನಾನು ಸಲಾಡ್ ತೆಕ್ಕೊಳ್ಳಿಲ್ಲ, ಯಾಕಂದರೆ ಮೊಳಕೆ ಬರಿಸಿದ ಹೆಸರು ಕಾಳು ಪಲ್ಯನೇ ತಿನ್ನುವಾಗಲೇ ನನಗೆ ಹೊಟ್ಟೆ ಫುಲ್ಲಾಯಿತು. ಮತ್ತೆ ಸಲಾಡ್ ತಿನ್ನಲಿಕ್ಕಾಗಲಿಲ್ಲ. ಬೇಕಾದರೆ 4 ಗಂಟೆಗೆ ಹಸಿವಾಗುವಾಗ ಕುಕುಂಬರ್ ಏನಾದರೂ ತಿನ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ ನೈಟ್ ನನಗೆ ಅಷ್ಟೇನೂ ಹಸಿವೇನೇ ಇರಲಿಲ್ಲ. ನನಗೆ ಪೀರಿಯಡ್ಸ್ ಆಗಿದೆ. ನನಗೆ ಪೀರಿಯಡ್ಸ್ ಟೈಮಲ್ಲಿ ಎಂತ ಬೇಡ ಅಂತ ಅನಿಸ್ತದೆ, ಹಸಿವೇನೇ ಆಗೋದಿಲ್ಲ. ಹಾಗಾಗಿ ನೈಟ್ ಲೈಟಾಗಿ ಒಂದು ಮಾಡಿದೆ. ಅಂದರೆ ಡ್ರ್ಯಾಗನ್ ಫ್ರೂಟ್ ಇತ್ತು, ಆ್ಯಪಲ್ ಇತ್ತು, ಚಿಯಾ ಸೀಡ್ಸ್ ಮತ್ತು ಓಟ್ಸನ್ನು ಆಲ್ರೆಡಿ ಮಧ್ಯಾಹ್ನವೇ ನಾನು ಫ್ರಿಜ್ಜಲ್ಲಿ ನೆನೆಸಿಟ್ಟಿದ್ದೆ. ಓವರ್ ನೈಟ್ ಓಟ್ಸ್ ಅಂತ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು, ಸೀಡ್ಸ್, ಒಣ ದ್ರಾಕ್ಷಿ, ಹಾಗೆ 1-1.5 ಚಮಚದಷ್ಟು ಜೇನುತುಪ್ಪ. ಪೀರಿಯಡ್ಸ್ ಟೈಮಲ್ಲಿ ಯಾವುದು ಹೇಗೆ ಮಾಡಿದರೂ ಕೂಡ ಟೇಸ್ಟ್ ಆಗೋದಿಲ್ಲ ನನಗೆ. ಒಂಥರ ಯಾವುದು ತಿನ್ನೋದು ಬೇಡ ಅಂತ ಅನಿಸ್ತಾ ಇರ್ತದೆ ನನಗೆ ಯಾವಾಗಲೂ ಸಹ. ನಾನು ಕೆಲವು ಸತಿ ಊಟವೇ ಮಾಡ್ತಿರಲಿಲ್ಲ. ಹಾಗೆಲ್ಲ ಡಯಟಲ್ಲಿ ಹಾಗೆ ಮಾಡಬಾರ್ದು ಅಂಥೇಳಿ ಇವತ್ತು ಈಗ ನೈಟ್ ಈ ರೀತಿ ಮಾಡಿಕೊಂಡು ತಿಂತಾಯಿದ್ದೇನೆ. ಇದಕ್ಕೆ ಸ್ವಲ್ಪ ಪ್ರೋಟೀನಿಗೆ ಪೀನಟ್ ಬಟರನ್ನು ಹಾಕ್ಕೊಂಡೆ. ಹಾಗೆ ನಿಮಗೆ ಚಿಯಾ ಸೀಡ್ಸಲ್ಲಿ ಕೂಡ ಪ್ರೋಟೀನ್ ಇದೆ, ಹಾಲಲ್ಲಿ ಪ್ರೋಟೀನ್ ಇದೆ. ಡ್ರ್ಯಾಗನ್ ಫ್ರೂಟ್ ಒಳ್ಳೆ ವಿಟಮಿನ್ಸ್ ಎಲ್ಲ ಇದ್ದ ಫ್ರೂಟ್ ಅದು ಕೂಡ ತುಂಬಾ ಒಳ್ಳೆಯದು. ಇವಿಷ್ಟ. ಇದಾಗಿತ್ತು ನನ್ನ ಡಿನ್ನರ್ ರೆಸಿಪಿ. ತುಂಬಾ ಟೇಸ್ಟಿಯಾಗಿತ್ತು. ಜೇನುತುಪ್ಪ ಹಾಕಿದೆ. ಖರ್ಜೂರ ಇದ್ದರೆ ಖರ್ಜೂರನೂ ನೀವು ಹಾಕ್ಕೊಳ್ಬೋದು. ಆ್ಯಪಲ್ ಕೂಡ ಹಾಕ್ಕೊಂಡಿದ್ದೇನೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ತುಂಬ ಈಸಿಯಾದ ಒಂದು ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಈ ರೆಸಿಪಿಯನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಆದರೂ ಕೂಡ ಮಾಡ್ಕೊಳ್ಬೋದು, ಲಂಚಿಗೆ ಆದರೂ ಮಾಡ್ಕೊಳ್ಬೋದು, ಡಿನ್ನರ್ಗಾದರೂ ಮಾಡ್ಕೊಳ್ಬೋದು. ಅರ್ಜೆಂಟ್ ಟೈಮಲ್ಲಿ, ಹುಷಾರಿಲ್ಲದ ಟೈಮಲ್ಲಿ ಎಲ್ಲ ಈ ಥರ ಮಾಡ್ಕೊಳ್ಬೋದು. ಈ ಒಂದು ಡಯಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಂದು ಪೀರಿಯಡ್ಸ್ ಆಗಲಿ ರೆಗ್ಯುಲರ್ 29 ಡೇ ಅಂದರೆ 29 ಡೇ ಕರೆಕ್ಟ್ ಡೇಸ್ಗೆ ಆಗ್ತಾ ಉಂಟು. ಏನೂ ಪ್ರಾಬ್ಲಮ್ ಇಲ್ಲದೆ ಆಗ್ತಾ ಉಂಟು. ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಇಲ್ಲ ಅಂದರೆ ಈ ಸೀಡ್ಸ್ ಎಲ್ಲ ತಿನ್ನೋದ್ರಿಂದ ತುಂಬಾ ಹೆಲ್ಪ್ ಆಗ್ತದೆ. ಡ್ರೈ ಫ್ರೂಟ್ಸು, ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್ ಕೂಡ ನಮ್ಮ ಪೀರಿಯಡ್ಸನ್ನು ಸರಿ ಮಾಡ್ತದೆ, ಇಂಬ್ಯಾಲೆನ್ಸ್ ಇದ್ದದನ್ನು ಕರೆಕ್ಟ್ ಮಾಡ್ತದೆ. ಹಾಗೆ ಇವತ್ತು ನಾನು ನನ್ನ ವೆಯ್ಟ್ ನೋಡಿದೆ. ಮೊನ್ನೆ 71 ಆ ಥರ kg ಇತ್ತಲ್ವ. ಈ ಡಯಟ್ ಸ್ಟಾರ್ಟ್ ಮಾಡಿದ ಕೂಡಲೇ ನಂದು ವೆಯ್ಟ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಇವತ್ತು ಈಗ ಪೀರಿಯಡ್ಸ್ ಟೈಮು ಆದರೂ ಕೂಡ ವೆಯ್ಟ್ ಹೆಚ್ಚು ಕಡಿಮೆ ಏನು ತೋರಿಸಲಿಲ್ಲ. ನೋಡಬೇಕಿನ್ನು ನೆಕ್ಸ್ಟು ಪೀರಿಯಡ್ಸ್ ಆದಮೇಲೆ ಹೇಗಾಗ್ತದೆ ಅಂತ. 70.5 ತೋರಿಸ್ತಾ ಇದೆ. 70ಕ್ಕೆ ಮೊನ್ನೆ 71.5 ಹಾಗೇ ಇತ್ತು. 72 kg ನಾನು ಬಂದ ಮೇಲೆ ಈಗ 70 kgಗೆ ಈಗ ತುಂಬ ಒಂದು ಸ್ಟಕ್ ಆಗಿದೆ ವೆಯ್ಟ್. ಈಗ 70 kgಗೆ ಬಂತು. ಯಾಕಂದರೆ 71 ಇದ್ದದ್ದು 1 kg ಈಗ 2-3-4 ದಿವಸದಲ್ಲಿ ನನಗೆ 1 kg ಕಡಿಮೆ ಆಯಿತು. ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬೇರೆ ರುಚಿಯಾದಂತಹ ಡಯಟ್ ಫುಡ್ ಐಡಿಯಾಸ್ ಜೊತೆ, ವರ್ಕೌಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.